ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ವಿಮೋಚನ ಕಾಂಡ 4ನೇ ಅಧ್ಯಾಯ 14ನೇ ವಚನ. ಆರೋನನು ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ಪ್ರಿಯರೇ, ಇಲ್ಲಿ ನೋಡಿದ ವಾಕ್ಯದಲ್ಲಿ ಮೋಶೆಯು ಆರೋನನು ಅಣ್ಣ ತಮ್ಮಂದಿರು. ಅವರು ಒಬ್ಬರನ್ನೊಬ್ಬರು ಸಂಧಿಸಿದಾಗ ಆರೋನನ ಹೃದಯವು ಸಂತೋಷಗೊಂಡಿತು. ಹಾಗೆಯೇ ದೇವ ಮಕ್ಕಳೇ, ನೀವು ನಿಮ್ಮ ಕುಟುಂಬದವರನ್ನ ಇಲ್ಲವೇ ವಿಶ್ವಾಸಿಗಳನ್ನ ನೋಡಿದಾಗ ನಿಮಗೆ ಸಂತೋಷವಾಗುತ್ತದ, ಇಲ್ಲವೇ ದುಃಖವಾಗುತ್ತದ? ಕಾಯಿನನು ತನ್ನ ಸಹೋದರನಾದ ಹೇಬೇಲನನ್ನು ನೋಡಿದಾಗ ಅವನಿಗೆ ಹೊಟ್ಟೆ ಕಿಚ್ಚು ಬಂದಿತು, ಅವನ ಮುಖಭಾವವು ಬೇರೆಯಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನ ಆಶೀರ್ವಾದ ನಿಮ್ಮ ಮೇಲೆ ಇರುವುದಾದರೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಸಂತೋಷವಿರುತ್ತದೆ. ಕರ್ತನ ಪ್ರಸನ್ನತೆ ನಿಮ್ಮೊಳಗೆ ಇಲ್ಲದಿದ್ದರೆ ಹೊಟ್ಟೆ ಕಿಚ್ಚು, ಕೋಪ ಬರುತ್ತದೆ. ಅಂತಹ ಸ್ಥಳಗಳಲ್ಲಿ ಬರೀ ಕೋಪ, ಜಗಳ, ಯಾಚೆಗಳೇ ಇರುತ್ತವೆ. ನೋಡ್ರಿ, ಯೋಸೇಫನು ಒಳ್ಳೆ ಯವನಸ್ಥನಾಗಿ ತಂದೆ ತಾಯಿಗಳಿಗೆ ವಿಧೇಯನಾಗಿ ಜೀವಿಸಿದನು. ಆದರೆ ಅವನ ಕನಸಿನ ನಿಮಿತ್ತ ಅವನ ಒಡ ಹುಟ್ಟಿದವರು ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅವನನ್ನು ಹಾಗೆ ಮಾಡಿದರು. ಅವನನ್ನ ದುಃಖಪಡಿಸಿ ಅವನ ನಿಲುವಂಗಿಯನ್ನು ಕೂಡ ಕಿತ್ತುಕೊಂಡು ಗುಂಡಿಯಲ್ಲಿ ಅವನನ್ನ ಎಸೆದರು. ಅಲ್ಲಿಂದ ಮತ್ತೆ ಎತ್ತಿ ಮಿದ್ಯಾನರಿಗೆ ಮಾರಿಬಿಟ್ಟರು. ದಾವೀದನು, ನಾನು ನಿನ್ನ ರಕ್ಷಣೆಯಲ್ಲಿ ಆನಂದಿಸಿ ನನ್ನ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆನು ಎಂದು ಹೇಳಿದ ಪ್ರಕಾರ, ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುವ ನಾವು ಒಬ್ಬೊಬ್ಬರು ಕರ್ತನೊಳಗೆ ಅನುದಿನವೂ ಸಂತೋಷಿಸಿ ಆನಂದ ಪಡಬೇಕು. ದುಃಖದಲ್ಲಿ, ವೇದನೆಯಲ್ಲಿ ಬಾಳುವ ಮಕ್ಕಳು ನಮ್ಮನ್ನ ನೋಡುವಾಗ ಅವರು ನಮ್ಮ ಪ್ರೀತಿಯ ನಿಮಿತ್ತ ಸಂತೋಷದಿಂದ ಕರ್ತನನ್ನ ಮಹಿಮೆ ಪಡಿಸಬೇಕು. ಹಾಗಾಗಿ ಸಂತೋಷದಿಂದಲೂ ಆನಂದದಿಂದಲೂ ನಾವು ಬಾಳೋಣ. ಕ್ರಿಸ್ತನ ಸಂತೋಷವನ್ನು ಇತರರಿಗೆ ಹಂಚಿಕೊಳ್ಳೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.